ಹಾಯ್ ನಮಸ್ತೆ, ನಾನು ಶ್ರೀನಿವಾಸ್ ಅಂತ. ನಮ್ಮದೇ ಇದು ಮನೆ ಜಯನಗರ ಕೋಆಪ್ರೇಟಿವ್ ಸೊಸೈಟಿ 4th ಸ್ಟೇಜಲ್ಲಿದೆ. 30 ಫೀಟ್ ರೋಡು, ಈಸ್ಟ್ ಫೇಸಿಂಗ್ ಸೈಟು. ಇಲ್ಲಿ ವಿಡಿಯೋ ಡೋರ್ ಫೋನ್ ಇದೆ, ಆಲ್ರೆಡಿ ಇನ್ಸ್ಟಾಲ್ಡ್. ಮತ್ತು ಮೇಲೆ ಗೇಟ್ ಓಪನ್ ಮಾಡ್ಕೋಬೋದು. ಮೇಲೆ ಗೇಟ್ ಓಪನ್ ಬಟನ್ ಪ್ರೆಸ್ ಮಾಡಿದ್ರೆ ಗೇಟ್ ಓಪನ್ ಆಗುತ್ತೆ. ಇದು ಫುಲ್ ಪಾರ್ಕಿಂಗ್ ಇದೆ, 4 ಕಾರ್ ಪಾರ್ಕಿಂಗ್ ಮಾಡ್ಬೋದು ಇಲ್ಲಿ. ಮತ್ತು ಇದು ಸಂಪು ಮತ್ತು ಇದು ಬೋರ್ವೆಲ್ಲಲ್ಲಿ ನೀರು ಚೆನ್ನಾಗಿದೆ. ಸ್ಲೈಡಿಂಗ್ ಗೇಟ್ ಆಪ್ಷನ್ ಇದೆ, ಸ್ಲೈಡಿಂಗ್ ಗೇಟು. ಅದಕ್ಕೆ ಮೋಟರೈಸ್ಡ್ ನಾವು ಫಿಕ್ಸ್ ಮಾಡ್ಕೋಬೋದು. ಆಪ್ಷನಲ್ ಎಲ್ಲ ಕೊಟ್ಟಿದ್ದೀವಿ, ಅದು ನೀವು ಮೋಟ್ರ್ ಮಾತ್ರ ಫಿಕ್ಸ್ ಮಾಡ್ಕೋಬೇಕಾಗತ್ತೆ. ಮತ್ತು CCTV ಕ್ಯಾಮ್ರಾಸ್ ಎಲ್ಲ ಕಡೆ 5 ಕ್ಯಾಮ್ರಾಸ್ ಫಿಕ್ಸ್ ಮಾಡಿಸಿದ್ದೀನಿ, ಈಗ ಆಲ್ರೆಡಿ ರನ್ನಿಂಗಲ್ಲಿದೆ. ಮತ್ತು ಇದು ಪ್ರೀಮಿಯಂ ಲಿಫ್ಟು. ಕೆಳಗಡೆ ಒಂದು ಸಣ್ಣದೊಂದು ಸ್ಟೋರ್ ರೂಮ್ ಇದೆ ಮತ್ತು ಒಂದು ವಾಶ್ರೂಮ್ ಇದೆ. ಅದು ಲಾಕ್ ಆಗಿದೆ. ಇದೊಂದು ವಾಶ್ರೂಮು. ಮತ್ತು ಇದು UPS ರೂಮು. UPS ಮತ್ತು ಗ್ಯಾಸ್ ಸಿಲಿಂಡರ್ ಇಟ್ಕೊಳ್ಳೋಕ್ಕೆ ಒಂದು ರೂಮ್, ಸಣ್ಣ ರೂಮ್ ಥರ ಸ್ಟೇರ್ಕೇಸ್ ಕೆಳಗಡೆ ಮಾಡಿದ್ದೀವಿ. ಮತ್ತು ಇದು ಶೂ ಬಾಕ್ಸ್ ಇದೆ. ಮೇಲೆ ಸೀಲಿಂಗ್ ಎಲ್ಲ WPC ರಾಫ್ಟರ್ಸ್ ಹಾಕಿದ್ದೀವಿ. 3 ಫ್ಲೋರ್ಗೂ ಬಾಲ್ಕನೀಸ್ಗೆಲ್ಲ ಮಾಡ್ತೀವಿ. ಮೈನ್ ಡೋರ್ ಇದು. ಡೋರು 8 ಫೀಟ್ ಬೈ 4 ಫೀಟ್ ಸೈಜು ಮತ್ತು 2 ಇಂಚ್ ಥಿಕ್ನೆಸ್ಗೆ ಡೋರ್ ಮಾಡಿಸಿದ್ದೀವಿ. ಮತ್ತು ಬ್ರಾಸ್ ಆಂಟಿಕ್ ಹ್ಯಾಂಡಲ್ ಎಲ್ಲ ಹಾಕಿದ್ದೀವಿ ಅದರಲ್ಲಿ. ಇದು TV ಶೋಕೇಸು. ಕೆಳಗಡೆ ಟೋಟಲಿ ಗ್ಲಾಸ್ ಪ್ರೊಫೈಲ್ ಎಲ್ಲ ಯೂಸ್ ಮಾಡಿದ್ದೀವಿ. ಮತ್ತು ಅಲ್ಲಿ ಒಂದು ಮೆಮೆಂಟೋಸ್ ಏನಾದರೂ ಇಟ್ಕೊಳ್ಳೋ ಅಂಥದಕ್ಕೆ ಒಂದು ಶೋಕೇಸ್ ಥರ ಮಾಡಿದ್ದೀವಿ ವಿತ್ ಗ್ಲಾಸ್. ಮತ್ತು ವಿಂಡೋಸ್ ಎಲ್ಲ ತುಂಬ ದೊಡ್ಡದು ಯೂಸ್ ಮಾಡಿದ್ದೀವಿ. ಯಾಕೆಂತಂದರೆ ವೆಂಟಿಲೇಷನ್ಗೆ 6 ಗಂಟೆ ತನಕ ಲೈಟ್ ಯಾವುದು ಯೂಸ್ ಮಾಡಬಾರ್ದು ಅಂಥೇಳಿ ನಾವು ಎಲ್ಲ ಕಡೆ ವೆಂಟಿಲೇಷನ್ ತುಂಬ ಚೆನ್ನಾಗಿ ಕೊಟ್ಟಿದ್ದೀವಿ. ಎಲ್ಲ ವಿನಿಯರ್ ಹಾಕಿ, ವಿನಿಯರ್ ಮೇಲೆ PU ಪಾಲಿಶ್ ಮಾಡಿಸಿದ್ವಿ, ಟೋಟಲಿ ಮ್ಯಾಟ್ ಫಿನಿಶು. ಲಿಫ್ಟ್ 4 ಫ್ಲೋರ್ಗೂ ಲಿಫ್ಟ್ ಇದೆ. ಇದು ಸ್ಕೈಲೈಟ್ ಕೊಟ್ಟಿದ್ದೀನಿ ಇಲ್ಲಿ ಸ್ಕೈಲೈಟ್ ಹತ್ರ ಇಲ್ಲೂ ದೊಡ್ಡ ವಿಂಡೋಸ್ ಕೊಟ್ಟಿದ್ದೀನಿ. 10 ಫೀಟ್ ಹೈಟ್ ವಿಂಡೋಸ್ ಎಲ್ಲ ಇದೆ. ಇದು ಪೂಜಾ ರೂಮಲ್ಲಿ ಆನಿಕ್ಸ್ ಮಾರ್ಬಲ್ ಯೂಸ್ ಮಾಡಿ ಫ್ಲೋರಿಂಗು ಮತ್ತು ವಾಲ್ಗೆಲ್ಲ. ಅದರಲ್ಲಿ ವಾಲಲ್ಲಿ ಮಾತ್ರ ಲೈಟಿಂಗ್ ಕೊಟ್ಟಿದ್ದೀನಿ, ಸೀಲಿಂಗ್ ಎಲ್ಲ ಮಾಡಿಸಿದ್ದೀನಿ. ಆಫ್ ಮಾಡಿದಾಗ ಈ ಥರ ಕಾಣುತ್ತೆ. ಮತ್ತು ಇದು ಡೈನಿಂಗ್ ಹಾಲು. ಡೈನಿಂಗಲ್ಲಿ ವಿಡಿಯೋ ಡೋರ್ ಫೋನ್ ಪ್ರಾವಿಷನ್ ಮಾಡಿದ್ದೀನಿ. ಕಿಚನ್, ಸಿಂಕ್, ಮಿಕ್ಸರ್ ಯೂಸ್ ಮಾಡಿದ್ದೀವಿ ಹಾಟ್ ಆ್ಯಂಡ್ ಕೋಲ್ಡ್ ವಾಟರ್ಗೆ. ಮತ್ತು ವಾಟರ್ ಪ್ಯೂರಿಫೈರ್ಗೆಲ್ಲ ಇದ್ರ ಕೆಳಗಡೆನೇ ಪ್ರಾವಿಷನ್ ಮಾಡಿದ್ದೀವಿ.
ಕ್ಯಾಬಿನೆಟ್ಸ್ ಎಲ್ಲ ಕಡೆ ಒಳಗಡೆ ಮತ್ತು ಬಾಟಮ್ ಎಲ್ಲ ಲೈಟ್ ಕೊಟ್ಟಿದ್ದೀವಿ. ಇದೆಲ್ಲ ಟ್ಯಾಂಡಮ್ ಬಾಕ್ಸ್ ಯೂಸ್ ಮಾಡಿದ್ದೀವಿ. ಇದು ಈ ಕಡೆನೂ ಟ್ಯಾಂಡಮ್ ಬಾಕ್ಸು ಮತ್ತು ಇದು ಬಾಟಲ್ ಫುಲ್ ಔಟ್ ಮಾಡಿದ್ದೀವಿ. ಮತ್ತು ಇದೊಂದು ಪ್ಯಾಂಟ್ರಿ ಯೂನಿಟ್ ಫಿಕ್ಸ್ ಮಾಡಿಸಿದ್ದೀವಿ. ಸ್ಟೋರೇಜ್ಗೋಸ್ಕರ ಮೇಲೇನೋ ಸ್ಟೋರೇಜ್ ಎಲ್ಲ ಮಾಡಿಸಿದ್ದೀವಿ. ಮತ್ತು ಚಿಮ್ನಿಗೆಲ್ಲ ಕರೆಕ್ಟಾಗಿ ಕ್ಲೀನಾಗಿ 9-10 mm ಚಿಮ್ನಿ ಯೂಸ್ ಮಾಡೋಂಥ ಇದಕ್ಕೆ ಚಿಮ್ನಿಗೆ ಪ್ರೊವಿಷನ್ ಮಾಡಿಟ್ಟಿದ್ದೀವಿ. ಮತ್ತು ಇದು ವಿಡಿಯೋ ಡೋರ್ ಫೋನ್. ಇಲ್ಲೇ ಲಾಕ್ ಓಪನ್ ಮಾಡಿದ್ರೆ ಗೇಟ್ ಓಪನ್ ಆಗುತ್ತೆ, ಆಟೋಮೆಟಿಕ್ ಬರ್ಬೋದು. ಗೊತ್ತಿರೋರ ಹತ್ರ ಬೇಕಾದ್ರೆ ಬೇಡದಿರೋರು ಬಂದರೆ ಹಂಗೆ ಮಾತಾಡ್ಬಿಟ್ಟು ಹಂಗೆ ಕಳಿಸ್ಬಿಡ್ಬೋದು. ನಮ್ಗೆ ಬೇಕಾಗಿರೋರು ಬಂದರೆ ಬೇಕಾದ್ರೆ ಲಾಕ್ ಓಪನ್ ಮಾಡಬೇಕು ಅಂತಂದರೆ ಕೀ ಬಟನ್ ಪ್ರೆಸ್ ಮಾಡಿದ್ರೆ ನಿಮಗೆ ಲಾಕ್ ಓಪನ್ ಆಗುತ್ತೆ. ಇದು ಹ್ಯಾಂಡ್ ವಾಶ್ಗೆ ಯುಟಿಲಿಟಿಯಲ್ಲಿ ಸಿಂಕ್ ದೊಡ್ಡದೊಂದು ಯೂಸ್ ಮಾಡಿದ್ದೀವಿ. ಇಲ್ಲಿ ಸ್ಟೋರೇಜ್ ಡೋರ್ ಬ್ಯಾಕ್ ಸೈಡ್ ಸ್ಟೋರೇಜ್ಗೆಲ್ಲ ಪ್ರೊವಿಷನ್ ಮಾಡಿದ್ದೀವಿ. ಮತ್ತು ಇದೊಂದು ಗೆಸ್ಟ್ ರೂಮ್ ಅಥವಾ ಪೇರೆಂಟ್ಸ್ ರೂಮ್ ಅಂತ. ಇಲ್ಲಿ ವಾರ್ಡ್ರೋಬು ಮತ್ತು ಡ್ರೆಸ್ಸಿಂಗ್ ಮಿರರ್ ಎಲ್ಲ ಇಲ್ಲಿ ಪ್ರೊವೈಡ್ ಮಾಡಿದ್ದೀವಿ. ಎಲ್ಲ ವಾರ್ಡ್ರೋಬ್ಸಲ್ಲೇ ಲೈಟಿಂಗ್ ಎಲ್ಲ ಕೊಟ್ಟಿದ್ದೀವಿ, ಪ್ರೊಫೈಲ್ ಲೈಟಿಂಗ್ಸ್ ಸೈಡಲ್ಲಿ ನೋಡಿ. ಎಲ್ಲ ಜಾಗ್ವಾರ್ ಕಮೋಡ್ಸು, ಜಾಗ್ವಾರ್ ವಾಶ್ ಬೇಸಿನ್ ಫಿಟ್ಟಿಂಗ್ಸ್ ಎಲ್ಲ ಜಾಗ್ವಾರ್ದು ಯೂಸ್ ಮಾಡಿದ್ದೀವಿ. ಬಾತ್ರೂಮಲ್ಲಿ ಡ್ರೈ ಏರಿಯಾ ವೆಟ್ ಏರಿಯಾ ಎಲ್ಲ ಸಪ್ರೇಟ್ ಮಾಡಿದ್ದೀವಿ. ಇದು ಹಾಲ್ ದೊಡ್ಡದಾಗಿ ಯೂಸ್ ಮಾಡಿದ್ದೀವಿ. ಮತ್ತು ಒಂದು ಬಾತ್ರೂಮ್ ಪೌಡರ್ ರೂಮ್ ಥರ ಮಾಡಿದ್ದೀವಿ. ಮಾರ್ಬಲ್ ನೋಡಿ, ಮಾರ್ಬಲ್ ತುಂಬ ಪ್ರೀಮಿಯಂ ಕ್ವಾಲಿಟಿ ಮಾರ್ಬಲ್ ಯೂಸ್ ಮಾಡಿದ್ದೀವಿ. ಇದೆ ಇಲ್ಲೊಂದು ಮೇಲ್ಗಡೆ ಒಂದು ಗ್ಲಾಸ್ ಫಿಕ್ಸ್ ಮಾಡಿ ಗ್ಲಾಸ್ ಒಳಗೆ ಒಂದು ಲೈಟ್ ಕೊಟ್ಟಿದ್ದೀವಿ. ಮತ್ತು ಟೆಕ್ಚರ್ ಪೇಂಟ್ಸ್ ಎಲ್ಲ ಮಾಡಿಸಿದ್ದೀವಿ ಇಲ್ಲಿ ಹಾಲಲ್ಲಿ. ಬ್ಯಾಕಿಂಗ್ ಈ ಸೋಫಾ ಬ್ಯಾಕ್ ಸೈಡೆಲ್ಲ ಚೆನ್ನಾಗಿ ಕಾಣಿಸ್ಬೇಕು ಅಂತ. ಇಲ್ಲಿಗೆ ಗ್ರೌಂಡ್ ಫ್ಲೋರ್ ಫಸ್ಟ್ ಫ್ಲೋರ್ ಮುಗೀತು, ಸೆಕೆಂಡ್ ಫ್ಲೋರ್ಗೆ ಹೋಗ್ತಾ ಇದ್ದೀವಿ. ಟೋಟಲ್ ಎಲ್ಲ 45 ಡಿಗ್ರಿ ಕಟಿಂಗ್ ಮಾಡಿಸಿ ಮಾರ್ಬಲ್ ಎಲ್ಲ ಪಾಲಿಶ್ ಮಾಡಿಸಿದ್ದೀವಿ. ವೆಲ್ಡಿಂಗ್ಸ್ ಎಲ್ಲ SS ಪೈಪ್ಸು ಮತ್ತು ಟಫನ್ ಗ್ಲಾಸ್ 12 mm ಯೂಸ್ ಮಾಡಿದ್ದೀವಿ. ಇದು ಫ್ಯಾಮಿಲಿ ಹಾಲು, ಸೆಕೆಂಡ್ ಫ್ಲೋರ್ ಫ್ಯಾಮಿಲಿ ಹಾಲ್. ಸ್ಟಡಿ ಕಮ್ TV ಯೂನಿಟ್ ಬರುತ್ತೆ ಇಲ್ಲಿ. ಮತ್ತು ಇದು ಬಾಲ್ಕನಿ ಮಾಡಿದ್ದೀವಿ. ಬಾಲ್ಕನಿಗೆಲ್ಲ ರೈಲಿಂಗ್ಸ್ ಎಲ್ಲ ಫಿಕ್ಸ್ ಮಾಡಿಸಿದ್ದೀವಿ. ಇದು ಚಿಲ್ಡ್ರನ್ಸ್ ಬೆಡ್ರೂಮು. ಚಿಲ್ಡ್ರನ್ಸ್ ಬೆಡ್ರೂಮಲ್ಲಿ ಕಾಟ್ ಮಾಡಿಸಿದ್ದೀವಿ. ಅದು ಹೈಡ್ರಾಲಿಕ್ ಲಿಫ್ಟ್ ಇದೆ ಇದರಲ್ಲಿ. ಒಳಗಡೆ ಎಲ್ಲ ಸ್ಟೋರೇಜ್ ಎಲ್ಲ ಮಾಡ್ಕೋಬೋದು. ಇಲ್ಲಿ ದೊಡ್ಡದು ಕಾರ್ನರ್ ವಿಂಡೋ ಕೊಟ್ಟಿದ್ದೀವಿ. ಇಲ್ಲಿ ಸ್ಟಡಿ ಮಾಡೋಕ್ಕೆ ಕಾರ್ನರಲ್ಲಿ ತುಂಬ ಚೆನ್ನಾಗಿರುತ್ತೆ ಅಂತೇಳಿ ಈ ಥರ ಪ್ಲ್ಯಾನ್ ಮಾಡಿದ್ದೀವಿ. ಮತ್ತು ಇದು ವಾರ್ಡ್ರೋಬ್ಸ್, ಅದೇ TV ಯೂನಿಟ್ಟು. ಮತ್ತು ಇದು ವಾರ್ಡ್ರೋಬ್ಸ್ ಎಲ್ಲ ವಾರ್ಡ್ರೋಬ್ಸಲ್ಲೂ ಲೈಟಿಂಗ್ ಕೊಟ್ಟಿದ್ದೀವಿ.
ಇದೊಂದು ಸ್ಟೋರೇಜ್ ಯೂನಿಟ್ ವಿತ್ ಪ್ರೊಫೈಲ್ ಗ್ಲಾಸ್ ಬರುತ್ತೆ. ಇದು ಡ್ರೆಸ್ಸಿಂಗ್ ಏರಿಯಾ. ಮತ್ತು ಇದು ಅಟ್ಯಾಚ್ ಟಾಯ್ಲೆಟ್ ಬರುತ್ತೆ. ಅಟ್ಯಾಚ್ ಟಾಯ್ಲೆಟಲ್ಲಿ ನಿಮಗೆ ಬಾಡಿ ಜೆಟ್ಸ್ ಯೂಸ್ ಮಾಡಿದ್ದೀವಿ ಈ ಟಾಯ್ಲೆಟಲ್ಲಿ ವಿತ್ ಗ್ಲಾಸ್ ಪಾರ್ಟಿಷನ್ಸ್. ದೊಡ್ಡದ ಶವರ್ ಯೂಸ್ ಮಾಡಿದ್ದೀವಿ ಇಲ್ಲಿ. ಇದು ಮೇಲ್ಗಡೆಯಿಂದ ಕೆಳಗಡೆ ಕಾಣಿಸೋದು. ವಿಂಡೋ ಅಪ್ ಟು ಟಾಪ್ ತನಕ ಕೊಟ್ಟಿದ್ದೀವಿ ವಿಂಡೋಸ್, ಗಾಳಿ ಬೆಳಕು. ಮತ್ತು ಇದು ಮಾಸ್ಟರ್ ಬೆಡ್ರೂಮು. ಇದರಲ್ಲಿ ಟಿವಿಗೆಲ್ಲ ಪಾರ್ಟಿಷನ್ ಇದು ಮಾಡಿದ್ದೀವಿ. ಎಲ್ಲ ವಾರ್ಡ್ರೋಬ್ಸ್ ಎಲ್ಲ ಲೈಟಿಂಗ್ ಕೊಟ್ಟಿದ್ದೀವಿ. ಇಲ್ಲಿ ಸಿಟ್ಟಿಂಗ್ಗೆ ಕುಷನ್ ಯೂಸ್ ಮಾಡಿದ್ದೀವಿ. ಡ್ರೆಸ್ಸಿಂಗ್ ಮಿರರು ಮತ್ತು ಅಟ್ಯಾಚ್ ಟಾಯ್ಲೆಟ್. ಇದರಲ್ಲಿ ಪ್ರೀಮಿಯಂ ಮಾಡೆಲ್ ಕಮೋಡ್ಸ್ ಎಲ್ಲ ಯೂಸ್ ಮಾಡಿದ್ದೀವಿ. ಇದರಲ್ಲೂ ಬಾಡಿ ಜೆಟ್ಸ್ 4 ಕೊಟ್ಟಿದ್ದೀವಿ ಮತ್ತು ಪಾರ್ಟಿಷನ್ ಮಾಡಿಸಿದ್ದೀವಿ, ಗ್ಲಾಸ್ ಪಾರ್ಟಿಷನ್ಸ್. ಎಲ್ಲ ಕನ್ಸೇಲ್ ಸ್ಟೋರೇಜ್, ಎಲ್ಲ ಬಾತ್ರೂಮಲ್ಲಿ ಕನ್ಸೇಲ್ ಸ್ಟೋರೇಜ್ ಕೊಟ್ಟಿದ್ದೀವಿ. ಲಿಫ್ಟಲ್ಲಿ ಬಯೋಮೆಟ್ರಿಕ್ ಯೂಸ್ ಮಾಡಿದ್ದೀವಿ, ಯಾಕೆಂದರೆ ಬೇರೆ ಅನ್ನೋನ್ ಪರ್ಸನ್ಸ್ ಯಾರು ಬರಬಾರ್ದು ಅಂತೇಳಿ. ಫಿಂಗರ್ ಪ್ರಿಂಟ್ ಮಾಡಿದ್ರೆ ಮಾತ್ರ ನಮಗೆ ಓಪನ್ ಆಗುತ್ತೆ. ಇದು ಥರ್ಡ್ ಫ್ಲೋರಲ್ಲಿ ಇಲ್ಲೊಂದು ಬೆಡ್ರೂಮ್ ಕೊಟ್ಟಿದ್ದೀವಿ, ಲಿಫ್ಟ್ ಆಪೋಸಿಟ್ಟು. ಸೇಮ್ ಮಾಸ್ಟರ್ ಬೆಡ್ರೂಮಲ್ಲಿ ಹೆಂಗಿದೆ ಸೇಮ್ ಅದೇ ಥರ ಸೇಮ್ ಸೈಜ್ ಬೆಡ್ರೂಮ್ ಬರುತ್ತೆ. ಇದರಲ್ಲೂ ಹೈಡ್ರಾಲಿಕ್ ಕಾಟ್ ಬಂದಿದೆ. ಸ್ಟೋರೇಜ್ ಎಲ್ಲ ಒಳಗಡೆನೇ ಇರುತ್ತೆ. ಇದರಲ್ಲೂ ಟಿ ವಿ ಕೊಟ್ಟಿದ್ದೀವಿ, ಎಲ್ಲ ಬೆಡ್ರೂಮ್ಸಲ್ಲೂ ಟಿ ವಿ ಪ್ರೊವಿಷನ್ ಮಾಡಿದ್ದೀವಿ ಟಿವಿಗೆ. ಇದರಲ್ಲಿ ಡ್ರೈ ಏರಿಯಾ ವೆಟ್ ಏರಿಯಾ ಸಪ್ರೇಟ್ ಮಾಡಿದ್ದೀವಿ. ಹ್ಯಾಂಡ್ ಶವರ್ಗೆ ಸಪ್ರೇಟಾಗಿ ಇದರಲ್ಲಿ ಕೊಟ್ಟಿದ್ದೀವಿ.
ಮತ್ತು ಇದು ಕಾಮನ್ ಟಾಯ್ಲೆಟ್. ಸ್ಕೈಲೈಟ್ಸ್ ಕೊಟ್ಟಿದ್ದೀವಿ. ಲೈಟಿಂಗ್ ತುಂಬ ಚೆನ್ನಾಗಿರುತ್ತೆ. ಇದೊಂದು ಕಾಮನ್ ಟಾಯ್ಲೆಟು. ಇಲ್ಲಿ ಸ್ಟೀಮ್ ಬಾತ್ಗೋಸ್ಕರ ಪ್ರಾವಿಷನ್ ಮಾಡಿದ್ದೀವಿ. ಇಲ್ಲಿ 3 ಫೀಟ್ ಇದು ಬೆಂಚೆಲ್ಲ ಮಾಡ್ಕೋಬೇಕು. ಇದು ಬೇಕಾದರೆ ಅವರು ನೆಸಿಟಿ ಅಂತಂದರೆ ನಾವು ಮಾಡಿಸ್ಕೊಡ್ತೀವಿ. ಮತ್ತು ಎಲೆಕ್ಟ್ರಿಕಲ್ ಎಲ್ಲ ಲೆಗ್ರ್ಯಾಂಡ್ ಯೂಸ್ ಮಾಡಿದ್ವಿ. ಕೆಳಗಡೆ ಎಲ್ಲ ಸ್ವಿಚಸ್ ಆಗಲಿ ಮತ್ತು DV MCBs ಎಲ್ಲ ಲೆಗ್ರ್ಯಾಂಡ್ ಕಂಪನಿದೆ ಯೂಸ್ ಮಾಡಿದ್ವಿ. ಮತ್ತು ಇದು ಹೋಮ್ ಥಿಯೇಟ್ರು ಪ್ರಾವಿಷನ್ ಮಾಡಿದ್ವಿ. ಅಕ್ವಾಸ್ಟಿಕ್ ಏನಾದರೂ ಬೇಕು ಅಂದರೆ ನಾವು ಮಾಡಿಸ್ಕೊಡ್ತೀವಿ. ಅದಕ್ಕೆ ಎಕ್ಸ್ಟ್ರಾ ಕಾಸ್ಟ್ ಆಗುತ್ತೆ. ಇಲ್ಲ ಅಂತಂದರೆ ತಗೊಳ್ಳೋರೆ ಮಾಡ್ಕೋಬೋದು. ಇದರಲ್ಲಿ ಬಾಲ್ಕನಿ ಇದೆ. ಮತ್ತು ಇಲ್ಲಿ ಆಪೋಸಿಟಲ್ಲಿ ಇಸ್ಕಾನ್ ಟೆಂಪಲ್ ಕಾಣುತ್ತೆ. ನಾವು ಮೇಲೆ ಹೋದರೆ ಸಾಯಂಕಾಲ 6 ಗಂಟೆ 6:30ಗೆ ಲೈಟ್ಸ್ ಎಲ್ಲ ಹಾಕ್ತದೆ, ತುಂಬ ಚೆನ್ನಾಗಿ ಕಾಣುತ್ತೆ. ಇಲ್ಲಿ 2 ಪಾರ್ಕ್ಸ್ ಇದೆ. ಅಲ್ಲಿ ಆಪೋಸಿಟಲ್ಲಿ ಅಲ್ಲೊಂದು ಪಾರ್ಕ್ ಇದೆ. ನಮ್ಮ ಬಿಲ್ಡಿಂಗ್ ಆಪೋಸಿಟ್ ಈ ಟ್ರಾನ್ಸ್ಫಾರ್ಮರ್ ಇದೆಯಲ್ಲ, ಈ ಪಕ್ಕದಲ್ಲಿ ಒಂದು ದೊಡ್ಡ ಪಾರ್ಕ್, 2 ಪಾರ್ಕ್ ಇದೆ. ಇದೆಲ್ಲ ಟೋಟಲಿ ಗೇಟೆಡ್ ಕಮ್ಯುನಿಟಿ ಆಗಿರೋದ್ರಿಂದ ಬೇರೆಯವರು ಯಾರು ಜಾಸ್ತಿ ಬರೋದಿಲ್ಲ. ಇಲ್ಲಿ ಗೇಟ್ ಇದೆ ಮೇನ್ ಎಂಟ್ರೆನ್ಸಲ್ಲಿ. ಬೇರೆ ಕಡೆಯಿಂದ ಯಾವ ಲೇಔಟಿಂದನೂ ಇರಲಿಕ್ಕೆ ಆ್ಯಕ್ಸಸ್ ಇಲ್ಲ. ಡೈರೆಕ್ಟ್ ಓನ್ಲಿ ಗೇಟಿಂದನೇ ಬರಬೇಕಾಗತ್ತೆ. ಟೆರೆಸ್ಗೆ ಹೋಗೋಣ. ಟೆರೆಸಲ್ಲೂ ಸ್ಕೈಲೈಟ್ಸ್, ಈ ಸ್ಟೇರ್ ಕೇಸ್ಗೂ ಸ್ಕೈಲೈಟ್ಸ್ ಎಲ್ಲ ಕೊಟ್ಟಿದ್ದೀವಿ. ಟೆರೆಸಲ್ಲಿ ಟೋಟಲಿ ಇದು ಟೆರಾಕೋಟಾ ಟೈಲ್ಸ್ ಯೂಸ್ ಮಾಡಿದ್ದೀವಿ. ಮತ್ತು ಇದು ಲಿಫ್ಟ್ ರೂಮು. ಇದೊಂದು ಜಿಮ್ ರೂಮ್ಗೋಸ್ಕರ ಪ್ರಾವಿಷನ್ ಮಾಡಿದ್ದೀವಿ. ಇದು ಗೇಟೆಡ್ ಕಮ್ಯುನಿಟಿ. ಇಲ್ಲಿ ಮೇನ್ ಗೇಟ್ ಕಾಣುತ್ತೆ ನೋಡಿ ನಿಮಗೆ. ಇಲ್ಲಿಂದ ಒಳಗೆ ಬಂದರೆ ಎಂಟ್ರಿ ಓನ್ಲಿ ಗೇಟಿಂದನೇ ಬರಬೇಕು, ಬೇರೆ ಕಡೆಯಿಂದ ಆ್ಯಕ್ಸೆಸ್ ಇಲ್ಲ. ಮತ್ತು ಇದು ಉತ್ತರಹಳ್ಳಿಯಿಂದ ಗುಬ್ಲಾಳಕ್ಕೆ ಬರೋ ಮೇನ್ ರೋಡು. ಉತ್ತರಹಳ್ಳಿ ಸುಬ್ರಹ್ಮಣ್ಯಪುರ ಕೆರೆ ಇದೆ. ಮತ್ತು ಇಲ್ಲಿ ಇಸ್ಕಾನ್ ಟೆಂಪಲ್, ಇಸ್ಕಾನ್ ವೈಕುಂಠ ಹಿಲ್ಸ್ ಅಂತ ಆಪೋಸಿಟಲ್ಲೇ ಕಾಣುತ್ತೆ. ಮತ್ತು ಇದು ದೊಡ್ಡದು ಗೋಪುರ ಬರುತ್ತೆ, ಅಲ್ಲಿ 360 ಏನೋ ಗೋಪುರ ಕಟ್ತಾ ಇದ್ದಾರೆ. ಮತ್ತು ಇಲ್ಲಿ 2 ಪಾರ್ಕ್ ಇದೆ. ಅದು 2 ಪಾರ್ಕ್ ಆ ಕಡೆ ಒಂದಿದೆ, ಮತ್ತು ಇಲ್ಲೊಂದು ಪಾರ್ಕ್ ಇದೆ. ಈ ಲೇಔಟಿಗೆ ಸಪ್ರೇಟ್ 2 ಪಾರ್ಕ್ ಮಾಡಿದ್ದಾರೆ. ಮತ್ತು ಇಲ್ಲಿ ವಿದ್ಯಾಶಿಲ್ಪ ಸ್ಕೂಲ್ ಇಲ್ಲಿಂದ 1.5 ಕಿಲೋಮೀಟರ್ಸ್ ದೂರದಲ್ಲಿದೆ. ಮತ್ತು ಮೆಟ್ರೋ ಸ್ಟೇಷನ್ 2 ಕಿಲೋಮೀಟರ್ಸ್ ದೂರದಲ್ಲಿದೆ, ದೊಡ್ಡ ಕಲ್ಸಂದ್ರ. ಟ್ಯಾಂಕ್ಸ್ ಎಲ್ಲ ಮೇಲ್ಗಡೆ ಪ್ರೊವೈಡ್ ಮಾಡಿದ್ದೀನಿ. ಯಾಕೆ ಅಂತಂದರೆ ಸೋಲಾರ್ ಎಲ್ಲ ಮೇಲ್ಗಡೆನೇ ಇಟ್ಕೋಬೇಕು ಅಂತೇಳಿ, ಕೆಳಗಡೆ ಜಾಗ ಸಾಕಾಗಲ್ಲ ಅಂಥೇಳಿ ವಾಕಿಂಗ್ ಮಾಡೋದಕ್ಕೆ ಎಲ್ಲದಕ್ಕೂ ಮೇಲೇ ಪ್ರೊವಿಷನ್ ಮಾಡಿದ್ದೀನಿ. ಇಲ್ಲಿಂದ ನೋಡಿದ್ರೆ ನಿಮಗೆ ಶನಿಮಹಾತ್ಮನ ದೇವಸ್ಥಾನ ಇದೆ, ಮತ್ತು ಚೌಡೇಶ್ವರಿ ದೇವಸ್ಥಾನ ಇಲ್ಲಿ ಆಪೋಸಿಟಲ್ಲೇ ಕಾಣುತ್ತೆ. ಹಿಂದುಗಡೆಯಿಂದ ಅದೇ ಮೇನ್ ರೋಡ್ ಕಾಣುತ್ತೆ. ನೀವು ನೋಡ್ತಾ ಇರೋದು ಮೇನ್ ರೋಡ್. ಅದು ಜೈನ್ ಸ್ವದೇಶ್ ಅಪಾರ್ಟ್ಮೆಂಟ್ ಇದೆ ಇಲ್ಲಿ. ಮತ್ತು ಇದು ಜಿಮ್ಗೋಸ್ಕರ ಅಂತ ಪ್ರಾವಿಷನ್ ಮಾಡಿದ್ದೀನಿ, ಓಪನ್ ಟೈಪು. ಬೇಕಾದರೆ ಇದನ್ನು ಕ್ಲೋಸ್ ಮಾಡ್ಕೋಬೋದು, ಗ್ಲಾಸ್ ಫಿಕ್ಸ್ ಮಾಡಿಕೊಂಡು.